ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಬೆಳಗುತ್ತಿ ಗ್ರಾಮದಲ್ಲಿ ಬಹು ವರ್ಷದಿಂದ ಸ್ಮಶಾನಕ್ಕೆ ಬಳಕೆ ಮಾಡುತ್ತಿದ್ದ ಜಾಗವನ್ನ ವ್ಯಕ್ತಿಯೊಬ್ಬರು ನನ್ನದು ಎಂದು ಹೇಳಿ ಶವ ಸಂಸ್ಕಾರಕ್ಕೆ ಅವಕಾಶ ನೀಡದೆ ತೊಂದರೆ ಉಂಟಾಗಿದೆ. ಬೆಳಗುತ್ತಿ ಗ್ರಾಮದ ಗ್ರಾಮ ಠಾಣಾ ವ್ಯಾಪ್ತಿಯ ಸರ್ವೆ ನಂಬರ್ 1ರಲ್ಲಿ 5 ಎಕರೆ 20 ಗುಂಟೆ ಜಮೀನಿದ್ದು ಇದರಲ್ಲಿ 20 ಗುಂಟೆ ಜಮೀನಿನಲ್ಲಿ ಕ್ಷತ್ರಿಯ, ಅರಸು ಹಾಗೂ ವಾಲ್ಮೀಕಿ ಸಮಾಜದ ಸ್ಮಶಾನಕ್ಕಾಗಿ ಪೂರ್ವಿಕರ ಕಾಲದಿಂದ ಮೀಸಲಿಡಲಾಗಿತ್ತು. ತಲಾಂತರದಿಂದಲೂ ಇದೇ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗುತ್ತಿತ್ತು. ಅಷ್ಟೇ ಅಲ್ಲದೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಮರಣೋತ್ತರ ಪರೀಕ್ಷಾ ಕೊಠಡಿ ಕೂಡ ಇದ್ದು ಇದೀಗ ಆ ಕೊಠಡಿ ಕೊಡೆಯುವುದ ನಂತರ ಸಮಸ್ಯೆ ಉಲ್ಬಣಗೊಂಡಿದೆ. ಅಲ್ಲದೆ ಇಲ್ಲಿ ಯಾರು ಕೂಡ ಶವ ಸಂಸ್ಕಾರ ಮಾಡಬಾರದು ಎಂದು ವ್ಯಕ್ತಿಯೊಬ್ಬರು ಉಳುಮೆ ಮಾಡಲು ಮುಂದಾಗಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರು ಹಾಗೂ ವ್ಯಕ್ತಿಯ ನಡುವೆ ಸಭೆ ನಡೆದಾಗ ಆ ವ್ಯಕ್ತಿ ಸ್ಮಶಾನ ಜಾಗ ಬಿಟ್ಟು ಉಳುಮೆ ಮಾಡುವುದಾಗಿ ಒಪ್ಪಿಕೊಂಡಿದ್ದು ಇದೀಗ ಆ ವ್ಯಕ್ತಿ ಸ್ಮಶಾನದ ಸುತ್ತ ತಂತಿ ಬೇಲಿ ತೆರವು ಮಾಡಿ ಉಳುಮೆ ಮಾಡಿದ್ದಾರೆ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದ್ದು ಈ ಹಿನ್ನೆಲೆಯಲ್ಲಿ ಎಸಿ ಹಾಗೂ ತಹಶೀಲ್ದಾರ್ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಸ್ಮಶಾನ ಜಾಗವನ್ನು ಉಳುಮೆ ಮಾಡಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ದಿವಸ ಬೆಳಗುತ್ತಿ ಗ್ರಾಮದ ಹಾಸ್ಪಿಟಲ್ ಪಕ್ಕದಲ್ಲಿ ಇರ್ತಕ್ಕಂಥ 4 ಸಮುದಾಯದ ಒಂದು ಸ್ಮಶಾನವನ್ನು ವಿಚಾರವಾಗಿ ಎಲ್ಲರೂ ಸೇರಿರ್ತಕ್ಕಂಥದ್ದು. ಎಲ್ಲ ಇಡೀ ಊರಿನ ಗ್ರಾಮಸ್ಥರು ಇಲ್ಲಿ ಸೇರಿದ್ದಾರೆ. ವಿಚಾರ ಇಷ್ಟೇ, ಒಂದು ತಿಂಗಳ ಹಿಂದೆ ಈ ಜಾಗದಲ್ಲಿ ಅಲ್ಲಿರ್ತಕ್ಕಂಥ ಶವಗಾರದ ಮನೆಯನ್ನು ಹೊಡೆದಾಕಿ ಸ್ಮಶಾನವನ್ನು ಅಕ್ರಮವಾಗಿ ವಶಪಡಿಸೋದಕ್ಕೋಸ್ಕರ ಒಬ್ಬ ವ್ಯಕ್ತಿ ಈ ರೀತಿಯೆಲ್ಲ ಕೆಲಸ ಮಾಡಿರ್ತಾನೆ. ಆತನನ್ನು ಕರೆಸಿ ತಹಶೀಲ್ದಾರಿಗೆ ಮನವಿ ಕೊಟ್ಟು ಮತ್ತು ಬೇರೆ ಎಲ್ಲ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಸಹ ಆತ ಒಪ್ಪಿಗೆ ಮಾಡ್ಕೊಂಡು ಒಂದು ರಾಜಿ ಪಂಚಾಯತಿ ಮಾಡಿ ಇಷ್ಟು ನಮಗೆ ಜಾಗ ಬೇಕು, ಈ ರೀತಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಊರಿನಲ್ಲಿ ಶಾಂತಿ ಸೌಹಾರ್ದತೆಯಿಂದ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರ ಥರ ಬದುಕಲಿ ಅನ್ನೋ ಒಂದು ಕಾರಣಕ್ಕೆ ದುರ್ಗಮ್ಮನ ದೇವಸ್ಥಾನದಲ್ಲಿ ಪಂಚಾಯತಿ ಕೂಡ ಆಗಿರುತ್ತೆ. ಆತ ಅತಿ ಆಸೆಯಿಂದ ಮತ್ತೂ ಕೂಡ ತಂತಿ ಬೇಲಿ ಮಾಡಿಬಿಟ್ಟು ಅದನ್ನು ಅಕ್ರಮವಾಗಿ ಇಲ್ಲಿ 4 ಸಮುದಾಯದವರು ಇಲ್ಲಿ ಶವ ಸಂಸ್ಕಾರ ಮಾಡ್ತಾ ಇರ್ತಕ್ಕಂಥ ವಿಚಾರ ಈ 100 ವರ್ಷಗಳಿಂದ ಇಡೀ ನಮ್ಮ ಬೆಳಗುತ್ತಿ ಗ್ರಾಮಸ್ಥರಿಗೆ, ಸುತ್ತಮುತ್ತಲ ಗ್ರಾಮಸ್ಥರಿಗೆ ಗೊತ್ತಿರತಕ್ಕಂಥ ವಿಚಾರ. ಆತ ಅದು ಯಾವ ಒಂದು ಹಿನ್ನೆಲೆಯಲ್ಲಿ ಆ ರೀತಿ ದೌರ್ಜನ್ಯ ಎಸಗ್ತಾನೆ ಅಂತ ಗೊತ್ತಿಲ್ಲ. ಇನ್ನು ಮುಂದೆ ನಾವು ನಮ್ಮ ಎಲ್ಲ ಬೆಳಗುತ್ತಿ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಕೂಡ ಕೇಳ್ಕೊಳ್ಳೋದು ಒಂದೇ, ಇಲ್ಲಿರ್ತಕ್ಕಂಥ ಸ್ಮಶಾನದಲ್ಲಿ ಆತ ಮತ್ತು ಅಕ್ರಮವಾಗಿ ಕೆಲಸ ಮಾಡ್ತಾನೆ ಅಂತಂದರೆ 1 ಅಡಿನೂ ಜಾಗ ಬಿಡಬಾರ್ದು ಅನ್ನೋದು ನನ್ನ ಒಂದು ಆಸೆ. ಯಾಕೆಂದರೆ ಪದೇ ಇದೇ ಕೆಲಸ ಮಾಡ್ತಾ ಹೋದರೆ ಊರಲ್ಲಿ ಶಾಂತಿ ಸೌಹಾರ್ದತೆ ಉಳಿಯಲ್ಲ. ಇನ್ನು ಒಬ್ಬ ವ್ಯಕ್ತಿ ಇಡೀ ಊರು ಗ್ರಾಮಸ್ಥರು ಪಿತ್ರಾರ್ಜಿತ ಕಾಲದಿಂದನೂ ಶವ ಸಂಸ್ಕಾರ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆನ ಆತ ಒಕ್ಕಲೆಬ್ಬಿಸಿ ಈ ರೀತಿ ದೌರ್ಜನ್ಯ ಎಸಗ್ತಾನಂದರೆ ಯಾರು ಎಷ್ಟು ದಿನ ಸಹಿಸೋಕ್ಕೆ ಸಾಧ್ಯ? ಊರಲ್ಲಿ ಶಾಂತಿ ಸೌಹಾರ್ದತೆ ಎಲ್ಲರೂ ಚೆನ್ನಾಗಿಲ್ಲ, ಅಣ್ಣ ತಮ್ಮರ ಥರ ಚೆನ್ನಾಗಿರಲಿ. ಸ್ಮಶಾನದ ವಿಚಾರ ನಾ ಯಾವುದಕ್ಕೂ ಎಂಟ್ರಿ ಆಗಲ್ಲ, ನಾನು ನಿಮಗೆ ಬಿಟ್ಕೊಡ್ತೀನಿ ಮಾಡಿಕೊಡ್ತೀನಿ ಅಂತ ಹೇಳಿದಂಥ ಪುಣ್ಯಾತ್ಮ ಇವತ್ತು ಈ ರೀತಿ ಬಂದು ಒಂದು 3-4 ದಿನದಿಂದ ಎಲ್ಲ ತಂತಿ ಬೇಲಿ ಮಾಡಿದ್ದಾನೆ, ಅದಕ್ಕೆ ಮೆಕ್ಕೆಜೋಳ ಹಾಕಿದ್ದಾನೆ, ಪೂರ್ತಿ ಅಕ್ವೈರ್ ಮಾಡಿ 1 ಅಡಿನೂ ಬಿಡಲ್ಲ ಅಂತ ಹೇಳಿದ್ದಾನೆ. ಎಲ್ಲ ತಹಶೀಲ್ದಾರ್ ಆಗಿರ್ಬೋದು, ಎಸಿ ಆಗಿರ್ಬೋದು, ಎಲ್ರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟು ಪಂಚಾಯತಿ ಮಾಡಿ RIVA ಎಲ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟು ಈ ವಿಚಾರವನ್ನು ಎಲ್ರಿಗೂ ಮುಟ್ಟಿಸಿದ್ದೀವಿ. ಊರಿನ ಹಿರಿಯರು, ಗ್ರಾಮಸ್ಥರು ಎಲ್ಲರೂ ಕೂಡ ಇದಕ್ಕೆ ಒಪ್ಕೊಂಡು ಎಲ್ಲ ಮುಗಿದೋಗಿದೆ. ಆದಾಗ್ಯೂ ಕೂಡ ಮತ್ತೆ ಎಲ್ಲ ನಾನು 1 ಅಡಿನೂ ಬಿಡಲ್ಲ ಅಂತೇಳಿ ಮತ್ತೆ ತಂತಿ ಬೇಲಿ ಮಾಡಿರ್ತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿರೋದೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಒಕ್ಕಲೆದ್ದು ಆತನಿಗೆ 1 ಅಡಿನೂ ಜಾಗ ಬಿಡೋದಿಲ್ಲ. ಇದು ನಮ್ಮ ಸ್ಮಶಾನ, ಪಿತ್ರಾರ್ಜಿತ 100 ವರ್ಷದಿಂದ ನಾವು ಇಲ್ಲಿ ಶವ ಸಂಸ್ಕಾರ ಮಾಡ್ತಿದ್ದೀವಿ ಅಂತೇಳಿ ಎಲ್ಲರೂ ಕೂಡ ಒಪ್ಕೊಂಡು ಈಗ ಅಲ್ಲಿ ವೀರಗಲ್ಲನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ಭಾಳ 500-600 ವರ್ಷಗಳಿಂದ ಇತಿಹಾಸ ಇರ್ತಕ್ಕಂಥ ವೀರಗಲ್ಲದು. ಹಾಗಾಗಿ ನಾನು ಇನ್ನೊಂದು ಬಾರಿ ಮನವಿ ಮಾಡ್ಕೊಳ್ತೀನಿ, ಸ್ಮಶಾನದ ವಿಚಾರ ಬಂದಾಗ ಸರ್ಕಾರಗಳು ಸ್ಮಶಾನಕ್ಕೋಸ್ಕರ ಜಾಗವನ್ನು ಕಾಯ್ದಿರಿಸಿ 15 ವರ್ಷ ಸ್ಮಶಾನ ಯೂಸ್ ಮಾಡಿದ್ರೆ ಸರ್ಕಾರಿ ಆದೇಶಗಳಿದೆ, ಅವರು ಆ ಸಮಾಜದವ್ರಿಗೆ ಹೆಸರಿಗೆ ಮಾಡಿಕೊಡ್ಬೇಕಂತೇಳಿ ದಯಮಾಡಿ ತಾವೆಲ್ಲರೂ ಕೂಡ ಒಂದು ಟ್ರಸ್ಟ್ ಮಾಡ್ಕೊಂಡು ಇಮಿಡಿಯೇಟ್ ಸ್ಮಶಾನ ಅಭಿವೃದ್ಧಿ ಟ್ರಸ್ಟ್ ಸೇವಾ ಸಮಿತಿ ಅಂತ ಮಾಡ್ಕೊಂಡ್ರಿ. ಇನ್ನು ಮುಂದೆ ಆತ ಇಲ್ಲಿ ಕಾಲು ಇಡ್ಲಂಗೆ ಮಾಡಿ ಇಡ್ಬೋದು, ನೀವೆಲ್ಲರೂ ಒಗ್ಗಟ್ಟಾದರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಇನ್ನು ಮುಂದೆ ನೀವು ಇದು ನಮ್ಮ